ಎಲ್ಲ ಫ್ರೆಂಡ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ನೋಡಿ ನಾನು ಸೀಮೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ನಮ್ಮ ಕಡೆ ಇದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ನಮ್ಮ ಕಡೆ ಸಿಗ್ಬೋದು ಏನೋ, ನನಗೆ ಗೊತ್ತಿಲ್ಲ. ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು ಕಡೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. 1-2 ಇಂದ 3 ಸ್ಪೂನ್ ಎಣ್ಣೆ. ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಖಾರ ಹೋಗುತ್ತೆ ಅಂತ ಎಣ್ಣೆಯಲ್ಲಿ. ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಹಂಗೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಈ ಥರ ಐತೆ ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಪಲ್ಯ. ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಇದು. ಉಪ್ಪು ಹಾಕ್ಕೊಳ್ಳಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನನ್ನ ವಾಯ್ಸ್ ಮತ್ತೆ ಹೋಗಿದೆ ಫ್ರೆಂಡ್ಸ್, ಮತ್ತೆ ಅಳೋದು ಮತ್ತೆ ವಾಯ್ಸ್ ಹೋಗೋದು ಇದೇ ಆಗಿದೆ. ನಿನ್ನೆ ನಮ್ಮೂರು ಗೌಡ್ರ ಮಗಳು ಬಂದಿದ್ಲು, ಪಾಪ ಅಲ್ಲಿಂದ ಬಂದಿದ್ದರು ನಮ್ಮನ್ನು ಮಾತಾಡ್ಸೋಕ್ಕೆ. ಇದು ಮುಚ್ಚಿಬಿಡೋಣ. ನೀವು ಬೇಕಾದರೆ ಟೊಮೊಟೊ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಹಸಿ ಕೊಬ್ಬರಿ ಇದ್ದರೂ, ಹಸಿ ತೆಂಗಿನಕಾಯಿ ಕೊಬ್ಬರಿ ಪುಡಿ ಹಾಕಿದ್ರೂ ನಡೀತೈತೆ, ಚೆನ್ನಾಗಿರುತ್ತೆ. ನಾವು ಶೇಂಗಾ ಪುಡಿ ಹಾಕ್ತೀರಿ, ನಮ್ಮ ಕಡೆ ಶೇಂಗಾ ಪುಡಿ ಹಾಕ್ತಾರೆ. ಇವಾಗ ಸ್ವಲ್ಪ ಬೆಂದಿದೆ ಇದು. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ತೆಂಗಿನಕಾಯಿ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಶೇಂಗಾ ಪುಡಿ ಹಾಕ್ಕೊಳ್ಳಿ. ನಾವು ಶೇಂಗಾ ಪುಡಿ ಹಾಕ್ತೀನಿ. ನಮ್ಮ ಕಡೆಗೆ ಎಲ್ಲದಕ್ಕೂ ಪಲ್ಯಗೆ ಶೇಂಗಾ ಪುಡಿನೇ ಹಾಕ್ತಾರೆ, ಚೆನ್ನಾಗಿರುತ್ತೆ. ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಇದು ಕ್ಲೋಸ್ ಮಾಡಿ ಬಿಡೋಣ ಒಂದು 2 ನಿಮಿಷ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದು ಕ್ಲೋಸ್ ಮಾಡಿ ಬಿಟ್ಟರೆ ಪಲ್ಯ ರೆಡಿ. ನೋಡಿರಿ, ಭಾರಿ ಅಂದರೆ ಭಾರಿ ಮಸ್ತಾಗೈತಿ. ಈ ಥರ ಸೀಮೆ ಬದನೆಕಾಯಿ ಪಲ್ಯ ಸಖತ್ ಟೇಸ್ಟಾಗಿರುತ್ತೆ ನೋಡಿ. ಪಲ್ಯ ಅಂತೂ ಆಯಿತು ಫ್ರೆಂಡ್. ಇವಾಗ ರೊಟ್ಟಿ ಮಾಡೋಕ್ಕೆ ಜಿಗಿ ಹಾಕೊಂಡಿದ್ದೀನಿ, ಹಿಟ್ಟು ಕಲಿಸ್ತಾ ಇದ್ದೀನಿ ಫ್ರೆಂಡ್. ಹಾಗೆ ನೀವು ನಮ್ಮ ಜೊತೆಗಿದ್ದರೆ ಒಂಥರ ಖುಷಿ ನನಗೆ. ಒಬ್ಬಳೇ ಇರೋಕ್ಕೆ ಬೇಜಾರು. ನಿಮ್ಮ ಜೊತೆ ಮಾತಾಡ್ಕೊಂಡು ಮಾಡಿದ್ರೆ ಬೇಗ ಬೇಗ ಕೆಲಸನೂ ಮಾಡ್ತೀನಿ, ಕೂತ್ಕೊಳ್ಳೋದು ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಮನೆಗೆ ಮಾತಾಡ್ಸೋಕ್ಕೆ ಬರ್ತಾಯಿದ್ದಾರೆ ಫ್ರೆಂಡ್ ಎಲ್ಲರೂ. ತುಂಬ ದೂರದಿಂದ ಬಂದಿದ್ದಾರೆ. ಒಬ್ಬರು ನಮ್ಮ ಗೌಡ್ರ ಮಗಳು ಬಂದಿದ್ಲು, ಪಾಪ ಮಾತಾಡ್ಸೋಕ್ಕೆ 2 ಮಕ್ಕಳು ತೊಗೊಂಡು ಎಲ್ಲ ಬಂದಿದ್ದರು. ತುಂಬ ಖುಷಿಯಾಗುತ್ತೆ. ಆ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಇನ್ನೊಬ್ಬರು ಬಂದಿದ್ದರು, 5 ತಿಂಗಳು ಪ್ರೆಗ್ನೆಂಟ್. ಅವರು ಫಸ್ಟ್ನೇ ಪ್ರೆಗ್ನೆಂಟು. ಸಾವಿನ ಮನೆಗೆ ಹೋಗಬಾರ್ದು ಅಂತಾರೆ, ಬಟ್ ಬಂದು ಮಾತಾಡಿಸ್ಕೊಂಡು ಹೋಗಿದ್ದಾರೆ. ತುಂಬ ಖುಷಿ ಆಯಿತು. ಖುಷಿ ಅನ್ನೋಕ್ಕೇನೋ ಅವ್ರು ಬಂದು ಸಮಾಧಾನ ಹೇಳ್ತಾರಲ್ಲ, ಅದೊಂಥರ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಗೆ ಇನ್ನೂ ಮಾತಾಡ್ಸೋಕ್ಕೆ ಇನ್ನೂ ಬರ್ತಾನೆ ಇದ್ದಾರೆ ಫ್ರೆಂಡ್. ನನಗಂತೂ ವಾಯ್ಸ್ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಮಾತಾಡೋಣ ಅಂದರೆ ಗಂಟ್ಲು ಹಿಡ್ಕೊಂಡ್ಬಿಡ್ತೈತೆ, ಸ್ವಲ್ಪ ಹತ್ರ ಗಂಟ್ಲು ಹಿಡ್ಕೊಳುತ್ತೆ. ಕೆಲವೊಬ್ಬರು ಅರ್ಥ ಮಾಡಿಕೊಂಡು ಮಾತಾಡ್ಸೋಕೆ ಬರ್ತಾರೆ, ಕೆಲವೊಬ್ಬರು ಕಣ್ಮುಂದೆನೇ ಓಡಾಡ್ತಾರೆ. ಎಲ್ಲಿ ನಮ್ಮ ಮನೆಗೆ ಬಂದರೆ ಎಲ್ಲಿ ಅವ್ರಿಗೆಲ್ಲ ಸುತ್ಕೊಂಡ್ಬಿಡುತ್ತೇನೆ ಅಂತ ಫೋನು ಕೂಡ ಹಚ್ಚಿಲ್ಲ ಫ್ರೆಂಡ್. ನಾವು ಬೆಂಗಳೂರು ಬಂದು ಮತ್ತೆ 2 ವಾರ ಆಗಕ್ಕೆ ಬಂತು. ಒಂದು ದಿವಸನ ಹಚ್ಬಿಟ್ಟು ಹೆಂಗಾಯ್ತು ಅಣ್ಣಂಗೆ ಅಂತ ಫೋನ್ ಹಚ್ಚಿ ಕೇಳಿಲ್ಲ. ಆದರೆ ಎಲ್ಲರೂ ಇದ್ದಾಗ ಎಲ್ಲರೂ ಬಂದು ಇದ್ದು ಹೋಗಿದ್ರು. ಕೆಟ್ಟಾಗಿ ಯಾರೂ ಬರಲಿಲ್ಲಲ್ಲ, ಅದೇ ಬೇಜಾರು ಫ್ರೆಂಡ್.
ನಿಜವಾಗ್ಲೂ ಹೇಳ್ತೀನಿ, ಇಂಥ ಜನಗಳು ನಾನು ನಿಜವಾಗ್ಲೂ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಮನುಷ್ಯ ಒಬ್ರು ಗುಣ ಯಾವಾಗ ಗೊತ್ತಾಗುತ್ತಂತೆ ಇವಾಗ ಗೊತ್ತಾಯ್ತು ನನಗೆ. ಅವ್ರು ಬಂದಿಲ್ಲ ಅಂತ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಫ್ರೆಂಡ್. ನನಗೆ ತುಂಬ ಜನ ಇದ್ದಾರೆ, ಬಂಧು ಬಳಗ ಎಲ್ಲ. ಅವ್ರು ಬರಲಿ ಬರದೇ ಇರಲಿ ಅದಕ್ಕೇನಿಲ್ಲ. ಆದರೆ ಮನುಷ್ಯಂಗೆ ಇದ್ದಾಗೂ ಹಾಗೆ ಬರಬೇಕು, ಇಲ್ಲದೆ ಇರುವಾಗೂ ಹಾಗೆ ಬರಬೇಕು. ಕೆಲವೊಂದು ಅವ್ರದ್ದು ಸಮಯ ಇದ್ದಾಗ ಬಂದು ಇರ್ತಿದ್ರು. ಇವಾಗ ನಮ್ಮ ಸಮಯ ಕೆಟ್ಟಾಗ ಬಂದು ಮಾತು ಕೂಡ ಆಡಿಲ್ಲ ಫ್ರೆಂಡ್. ಹೆಂಗೆ ಮನಸ್ಸು ಬೇಜಾರಾಗುತ್ತೆ ಗೊತ್ತಾ. ಅವ್ರೇನು ಬರಲೇಬೇಕಂತೇನು ಇದಿಲ್ಲ. ಜೊತೆ ಮಾತಾಡ್ತಾ ಹಂಗೆ ರೊಟ್ಟಿನೂ ಮಾಡಿದ್ದು ನೋಡ್ರಿ. 2 ರೊಟ್ಟಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ತುಂಬ ಇಷ್ಟ. ಇದನ್ನು ನಾಳೆಗೂ ಆಗುತ್ತೆ, ಇವತ್ತೂ ಆಗುತ್ತೆ ಅಂತ ಮಾಡಿದ್ದೀನಿ. ನಾಳೆಗೂ ಆಗುತ್ತೆ, ಇವತ್ತೂ ಆಗುತ್ತೆ ರೊಟ್ಟಿ. ಆಮೇಲೆ ಈ ಕಡೆ ಪಲ್ಯನೂ ರೆಡಿಯಾಗಿದೆ. ಈ ಕಡೆ ಶೇಂಗಾ ಹುರಿದಿದ್ದೀನಿ ಶೇಂಗಾ ಪುಡಿ ಮಾಡೋಕ್ಕೆ. ಶೇಂಗಾ ಚಟ್ನಿ ಎಲ್ಲ ಶೇಂಗಾ ಪುಡಿ ಮಾಡ್ತೀನಿ. ಇವಾಗ ಜಸ್ಟ್ ಯಜಮಾನ್ರು ಬಂದರು, ಹಾಗೆ ಪಾತ್ರೆನ ತೊಳ್ಕೊಂಡೆ. ಪಾತ್ರೆ ತೊಳೆದು ಎಲ್ಲ ಇಟ್ಟಿದ್ದೀನಿ. ಯಜಮಾನ್ರು ನೋಡ್ರಿ ಏನೇನು ಕಲಿಸ್ಲಿದ್ದೀನಿ, ಖಾರ ಪುಡಿ, ಎಣ್ಣೆ. ಇವಾಗ ಬಂದರು ಅವರು, ನೈಟ್ ಕೆಲಸ ಮಾಡಿದರು. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.